ಬಂದು ಮೊದಲು ನನಗೆ ಆವಾಗ ನೆನಪಾದದ್ದು ಬರ್ಟ್ರಾಂಡ್ ರಸಲ್ ಅಂತ ಒಬ್ಬ ದೊಡ್ಡ ದಾರ್ಶನಿಕನ ಮಾತು. ನಮ್ಮಲ್ಲಿ ಭಾಳ ಜನ ಏನೇನೋ ನೋಡ್ತೇವೆ, ಅದು ವ್ಯವಸ್ಥೆ ಇಷ್ಟೇ, ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಸುಮ್ಮನಾಗ್ತೇವೆ. ಆದರೆ ಕೆಲವು ಡಾಕ್ಟರ್ ತುಂಗರಂಥವು ಕನಸನ್ನು ಕಾಣ್ತವೆ. ಬರ್ಟ್ರಾಂಡ್ ರಸಲ್ ಹೇಳ್ತಾನೆ, We see things and keep quiet, but a few dream dreams and ask why not. ಅಂತ ಕನಸನ್ನು ನನಸು ಮಾಡಿದ ಡಾಕ್ಟರ್ ರವೀಶ್ ತುಂಗ ದಂಪತಿಗಳಿಗೆ ಅಭಿನಂದನೆ ಹೇಳೋದಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ದೊಡ್ಡ ಸಾಧನೆ. ಬಹುಶಃ ಮೇ 9, 2024 ಇಸ್ವಿ ನಾಳೆ ದಕ್ಷಿಣ ಕನ್ನಡ ಕರ್ನಾಟಕದ ಇತಿಹಾಸವನ್ನು ಬರೆದರೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ದಿವಸ ಅಂತ ನನಗನ್ನಿಸ್ತದೆ. ಕಾರಣ, ಇಂಥ ದೊಡ್ಡ ವ್ಯವಸ್ಥೆ ಮನಸ್ವಿನಿ ಆಸ್ಪತ್ರೆ ಅಂತ ಹೆಸರಿಟ್ಟಿದ್ದಾರೆ. ನಾನು ಬೆಳಿಗ್ಗೆ ಬಂದು ಎಲ್ಲ ನೋಡಿದೆ. ಇಡೀ ಆಸ್ಪತ್ರೆಗೆ ಒಂದು ಸುತ್ತ ಹಾಕಿ ಸುತ್ತ ಇರತಕ್ಕಂಥ ವ್ಯವಸ್ಥೆನೆಲ್ಲ ನೋಡಿದಾಗ ಎಲ್ಲೋ ಆಸ್ಪತ್ರೆ ಅನ್ನುವ ಹೆಸರನ್ನು ಬಿಟ್ಟು ಇದನ್ನು ಮನಸ್ವಿನಿ ಆಶ್ರಮ ಅಂತ ಇಟ್ಟು ಚೆನ್ನಾಗಿತ್ತೋ ಏನೋ ಅಂತಕ್ಕಂಥ ಒಂದು ಯೋಚನೆ ನನ್ನ ತಲೆಯಲ್ಲಿ ಬಂತು. ಯಾಕೆಂದರೆ ಇಲ್ಲಿ ಒಬ್ಬ ಸಂಕಷ್ಟಕ್ಕೆ ಒಳಗಾದವನು ಬಂದರೆ ಬರೀ ಚಿಕಿತ್ಸೆ ಪಡೆಯೋದು ಮಾತ್ರ ಅಲ್ಲ, ಅವನ ಸಂಪೂರ್ಣ ಜೀವನವನ್ನು ಹಸನು ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ. ಅದಕ್ಕಾಗಿ ಇದನ್ನು ಯಾತಕ್ಕೆ ಆಶ್ರಮ ಅಂತ ಇಡಬಾರ್ದು ಅಂತ ಒಂದು ಕಡೆ ಹೇಳಿದರು ಡಾಕ್ಟರ್ ತುಂಗರು. ಜೀವನದಲ್ಲಿ ಹಲವಾರು ಎಡರು ತೊಡರುಗಳನ್ನು ಅನುಭವಿಸಿ ಅದರಿಂದ ಎದ್ದು ಬಂದು 60ನೇ ವರ್ಷದಲ್ಲಿ ಈ ಕೆಲಸಕ್ಕೆ ಕೈ ಹಾಕಿದ್ದೇನೆ. ನನಗೆ ಆವಾಗ ನೆನಪಾಯಿತು, ಸಾಮಾನ್ಯವಾಗಿ ವಾಡಿಕೆಯಲ್ಲಿರೋದು 60ಕ್ಕೆ ಅರಳು ಮರಳು ಅಂತ, ಅದಲ್ಲ, 60ಕ್ಕೆ ಮರಳಿ ಅರಳು ಅಂತ. ತುಂಗು ಇವಾಗ ಮರಳಿ ಅಳ್ತಾ ಇದ್ದಾರೆ. ಆ ಅರಳುವಿಕೆಯಲ್ಲಿ ಈ ವ್ಯವಸ್ಥೆ ಸಂಪೂರ್ಣ ಯಶಸ್ಸನ್ನು ಕಾಣಬೇಕಂತ ನನ್ನ ಆಶಯ. ಇವತ್ತು ನಡೆದಂಥ ಒಂದು ದೊಡ್ಡ ಐತಿಹಾಸಿಕ ಘಟನೆ. ಬಹುಶಃ ನೀವು ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಜೊತೆಗಿದ್ದಂಥ ಡಾಕ್ಟರ್ ಸೆನೋವಿಟಾ ಐಸಾಕ್, ಟ್ರೇಡ್ ಕಮಿಷನರ್, ಲ್ಯಾಟಿನ್ ಅಮೆರಿಕನ್ ಕ್ಯಾರಿಬಿಯನ್ ಟ್ರೇಡ್ ಯೂನಿಯನ್ ಕೌನ್ಸಿಲ್, ನ್ಯೂ ಡೆಲ್ಲಿ, ಅವ್ರ ಜೊತೆಗಾದಂಥ ಒಪ್ಪಂದ, ಇದು ನನ್ನ ದೃಷ್ಟಿಯಲ್ಲಿ ದೊಡ್ಡ ಐತಿಹಾಸಿಕ ಒಪ್ಪಂದ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಕ್ಕೆ ಎತ್ತಣ ಸಂಬಂಧವಯ್ಯ, ಎತ್ತಣ ಬೆಟ್ಟದ ನೆಲ್ಲಿಕಾಯಿ, ಎತ್ತಣದ ಸಮುದ್ರದ ಉಪ್ಪು ನೀರು, ಎತ್ತಣಕ್ಕೆ ಎತ್ತಣ ಸಂಬಂಧವಯ್ಯ. ಕೋಗಿಲೆ ಮಾವಿನ ಮರ ಏನು ಸಂಬಂಧ? ಅದು ಸಂಬಂಧ ಉಂಟು. ಮಾವಿನ ಮರ ಚಿಗುರಬೇಕು, ಕೋಗಿಲೆ ಅದರಲ್ಲಿ ಮೂಲ ಕೂತು ಹಾಡಬೇಕು, ಆವಾಗ ಸಂಬಂಧ ಕಾಣಿಸ್ತದೆ. ಎತ್ತಣ ಲ್ಯಾಟಿನ್ ಅಮೆರಿಕಾ, ಎತ್ತಣ ಮ್ಯಾಂಗಳೂರು, ಎತ್ತಣಕ್ಕೆ ಎತ್ತಣ ಸಂಬಂಧ. ಡಾಕ್ಟರ್ ರವೀಶ್ ತುಂಗ, ಡಾಕ್ಟರ್ ಸೆನೋವಿಟಾ ಐಸಾಕ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಾಗ ಆ ಸಂಬಂಧ ಎತ್ತಣಕ್ಕೆ ಎತ್ತಣ, ಬೆಟ್ಟದ ನೆಲ್ಲಿಕಾಯಿಯನ್ನು ಸಮುದ್ರದ ಉಪ್ಪು ನೀರಿನಲ್ಲಿ ಹಾಕಿ ಉಪ್ಪಿನಕಾಯಿ ಮಾಡಿಕೊಂಡು ಮೊಸರನ್ನ ಜೊತೆಗೆ ಸೇವಿಸ್ತಕ್ಕಂಥ ಸೌಭಾಗ್ಯ ಇದು. ಅದಕ್ಕಾಗಿ ನನಗೆ ಡಾಕ್ಟರ್ HV ಹಂದೆ ಅವರು ಹೇಳಿದರು, ಇದನ್ನು ಮೆಂಟಲ್ ಕಾಲೇಜ್ ಮಾಡಬೇಕು ಅಂತ ನನ್ನ ಆಸೆ ಅಂತ. ನಾನು ಒಂದು ಹೆಜ್ಜೆ ಇನ್ನೂ ಮುಂದಕ್ಕೆ ಹೋಗ್ತೇನೆ, ಇದನ್ನು ಇಂಟರ್ನ್ಯಾಷನಲ್ ಮೆಂಟಲ್ ಇನ್ಸ್ಟಿಟ್ಯೂಟ್ ಮಾಡಬೇಕು, ಬರೀ ಮಂಗಳೂರಿನ ಮನಸ್ವಿನಿ ಆಸ್ಪತ್ರೆಯಾಗಿ ನಿಲ್ಲಬಾರ್ದು ಅಂತ ನನ್ನ ಆಶಯ. ಆ ಮಟ್ಟಕ್ಕೆ ಇದು ಬೆಳಿಬೇಕು. ಲ್ಯಾಟಿನ್ ಅಮೆರಿಕದವರೆಗೆ ತುಂಗುವ ಪ್ರಭಾವ ಬೀರ್ತದೆ ಅಂತ ಹೇಳಿದರೆ ಅದು ಆಗ್ತದೆ, ಸದ್ಯದಲ್ಲೇ ಆಗ್ತದೆ ಅನ್ನುವ ಭರವಸೆ ನನಗಿದೆ. ತುಂಗು ಬಗ್ಗೆ ಒಂದು ಕಾಲದಲ್ಲಿ ಸೈಕಿಯಾಟ್ರಿಸ್ಟ್ ಅಂದರೆ ನಮ್ಮ ಸಮಾಜದಲ್ಲಿ, ನಾನೆಲ್ಲ ಚಿಕ್ಕವನಾಗಿದ್ದಾಗ ಸೈಕಿಯಾಟ್ರಿಸ್ಟು, ಮೆಂಟಲ್ ಹಾಸ್ಪಿಟ್ಲ್ ಅಂದರೆ ಒಂಥರ ಸೋಷಿಯಲ್ ಟ್ಯಾಬು. ನಿಮಗೆ ಗೊತ್ತಿರ್ಬೋದು, ಮಂಗಳೂರಿನಲ್ಲಿ ಇದ್ದವ್ರಿಗೆ ಗೊತ್ತಿರ್ಬೋದು, ಯಾರಿಗಾದರೂ ಮೆಂಟಲ್ ಡಿಸಾರ್ಡರ್ ಅಂತ ಸಂಶಯ ಬಂದರೆ ಒಂದು ಸ್ವಲ್ಪ ಕಂಕನಾಡಿ ಕಳಿಸ್ಕೊಡಿ ಅಂತ ಹೇಳೋದೊಂದು ಪ್ರತೀತಿಯಾಗಿತ್ತು. ಬೆಂಗಳೂರಿನಲ್ಲಿ ಹಾಗೇನೇ ಯಾರಿಗಾದರೂ ಏನಾದರೂ ಸೈಕಲಾಜಿಕಲ್ ಪ್ರಾಬ್ಲಮ್ ಬಂದರೆ ಆವಾಗ ಭಾಳ ಪಾಪ್ಯುಲರ್ ಇದ್ದದ್ದು ರೂಟ್ ನಂಬರ್ 4 ಬಸ್ಸು, ಅದು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತಾಯಿತ್ತು. ಇವನ್ನ ರೂಟ್ ನಂಬರ್ 4 ಬಸ್ಸಲ್ಲಿ ಕಳಿಸ್ಕೊಡಿ ಅಂತ. ಆದರೆ ರವೀಶ್ ತುಂಗರವಂಥವರು ಒಂದು ಹೊಸ ವಿಚಾರವನ್ನೇ ಮುಂದೆ ಸಮಾಜದ ಮುಂದೆ ಇಟ್ಟು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗೋದು, ಸೈಕಿಯಾಟ್ರಿಸ್ಟಿಗೆ ಹೋಗೋದು ಈ ಟ್ಯಾಬು ಅಲ್ಲ.
ಇದು ಒಂಥರ ಸ್ನೇಹಿ ಡಾಕ್ಟರ್ ಹತ್ರ ಹೋಗಿ ತಮ್ಮ ದುಮ್ಮಾನಗಳಿಗೆ ಪರಿಹಾರ ಪಡಿತಕ್ಕಂಥ ಒಂದು ವ್ಯವಸ್ಥೆ. ನಾನು ಸಾಕಷ್ಟು ಜನ ನನ್ನ ಖಾಸಗಿ ರೋಗಿಗಳನ್ನು ಡಾಕ್ಟರ್ ರವೀಶ್ ತುಂಗರ್ ಹತ್ರ ಹೋದಾಗ ವಾಪಸ್ ಬಂದಾಗ ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಏನು ಸರ್ ಎಂಥ ಫ್ರೆಂಡ್ಲಿ ಡಾಕ್ಟರ್ ಅವರು, ಅವ್ರ ಜೊತೆ ಇನ್ನೊಮ್ಮೆ ಹೋಗ್ತೇನೆ ನಾನು, ನನಗೂ ಇವತ್ತು ಅನ್ನಿಸ್ತು ನನಗೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇಲ್ಲೇ ಬಂದಿದ್ದು ಬಿಡ್ತೇನೆ ಅಂತ. ಆ ಥರದ ಸ್ನೇಹಿ ಮನೋಭಾವ ಎಲ್ಲಿಯ ತನಕ ಅಂದರೆ ಒಂದು ಘಟನೆಯನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಕತೆ ಅಲ್ಲ ಇದು. ಒಬ್ಬ ದಂಪತಿಗಳು ಮದುವೆ ರಿಸೆಪ್ಷನ್ ದಿವಸ ಡಾಕ್ಟರ್ ರವೀಶ್ ತುಂಗ ಅಲ್ಲಿ ಹೋಗಿದ್ದು ವಿಶ್ ಮಾಡೋದಕ್ಕೆ. ಆ ಹುಡುಗಿ ಗಂಡನಿಗೆ ಇಂಟ್ರೊಡ್ಯೂಸ್ ಮಾಡ್ತಾ, ಇವರು ಡಾಕ್ಟರ್ ರವೀಶ್ ತುಂಗ, ಇವರು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತು. ಯಾರಿಗಾದ್ರೂ ಹೇಗಾಗಿರ್ಬೇಕು, ದೊಡ್ಡ ಶಾಕ್ ಆಗಿರ್ಬೇಕು. ಒಬ್ಬ ಸೈಕ್ಯಾಟ್ರಿಸ್ಟನ್ನ ಫ್ಯಾಮಿಲಿ ಡಾಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದರೆ ಬಹುಶಃ ಆ ಹುಡುಗ ಅಲ್ಲೇ ಡೈವರ್ಸ್ ಮಾಡಿ ಹೋಗ್ತಿದ್ನೇನೋ ಅಂತ. ಆಮೇಲೆ ಕೇಳಿದೆ ಏನಿದು ಅಂತ. ಇಲ್ಲ, ನನ್ನ ಜೀವನಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟವರು, ಹಾಗಾಗಿ ನಿಮ್ಮ ಕೈ ಹಿಡಿದಿದ್ದೇನೆ ಅಂತ. ಅವರಿಬ್ಬರು ಹೋಗಿ ರವೀಶ್ ತುಂಗ ಅವರ ಪಾದ ಹಿಡಿದು ಆಶೀರ್ವಾದ ಪಡೆದು ನಾನು ನೋಡಿದ್ದೇನೆ. ಇಂಥ ಸ್ನೇಹಿ ಡಾಕ್ಟ್ರು. ರೋಗಿಗಳು ಬರಬೇಕು, ಅವರಿಗೆ ಪರಿಹಾರ ಕೊಡಬೇಕನ್ನುವಾಗ ಆ ಸೋಷಿಯಲ್ ಟ್ಯಾಬನ್ನು ಕಳೆದಾಕಿ ಮೆಂಟಲ್ ಹಾಸ್ಪಿಟಲ್ ಈಸ್ ನಾಟ್ ಎ ಭೂತ, ಅಲ್ಲಿಗೆ ಹೋಗೋದು ಇದೆಲ್ಲ. ಹಿಂದೆಲ್ಲ ಸೈಕ್ಯಾಟ್ರಿಸ್ಟ್ ಅಂತ ಹೇಳಿದರೆ ನಮ್ಮ ಮಂತ್ರವಾದಿಗಳು ಇಂಥವೆಲ್ಲ ಸೈಕ್ಯಾಟ್ರಿಸ್ಟ್ ಕೆಲಸ ಮಾಡ್ತಿದ್ವು. ಅದೆಲ್ಲ ಬಿಟ್ಟು ಒಬ್ಬ ಅತ್ಯಂತ ಸ್ನೇಹಿ ಸಜ್ಜನ ಮನುಷ್ಯ ಆ ಸ್ಥಾನದಲ್ಲಿ ಕೂತಾಗ ಏನಾಗುತ್ತೆ ಅನ್ನೋದಕ್ಕೆ ಒಂದು ಪರಂಪರೆಯನ್ನೇ ನಿರ್ಮಾಣ ಮಾಡಿದ್ದೆವು ಡಾಕ್ಟರ್ ರವೀಶ್ ತುಂಗರ್ ಅವರು. ಅದಕ್ಕೆ ಹೇಳಿದರು, ಡಾಕ್ಟರ್ ರವೀಶ್ ತುಂಗರ್ ಅವರ ಈ ಆಸ್ಪತ್ರೆ ಉಜ್ವಲ ಭವಿಷ್ಯವನ್ನು ಹೊಂದಬೇಕು ಅಂತ ನನ್ನ ಆಸೆ. ಹಾಗಾಗುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಯಾಕಂದರೆ ಇಷ್ಟೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡು, ಇಷ್ಟೆಲ್ಲ ಆಸೆ ಇಟ್ಕೊಂಡು ಮಾಡಿದಂಥದ್ದು. ಇವತ್ತು ಮಳೆ ಬಗ್ಗೆ ಹೇಳಿದರು, ಒಳ್ಳೆಯ ಸಂಕೇತ ಬಂತು ಅಂತ, ಒಳ್ಳೆಯ ರೀತಿಯ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಸಜ್ಜನರ ಬೆಂಬಲ ಅವರಿಗಿದೆ. ಇವತ್ತು ಬಂದಂಥ ಎಲ್ಲ ಸಜ್ಜನರು ಹೇಳಿದಂಥದ್ದು ಒಂದೇ ಮಾತು, ರವೀಶ್ ತುಂಗರಿಗೆ ಸಂಪೂರ್ಣ ಯಶಸ್ಸು ಸಿಗೋದರಲ್ಲಿ ಅನುಮಾನ ಇಲ್ಲ ಅಂತ. ನಮಗೂ ಇಲ್ಲ, ಯಾರಿಗೂ ಇಲ್ಲ. ಹಾಗಾಗಲಿ ಅಂತ ಹಾರೈಸಿ, ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ದೇಶದಲ್ಲಿ ಸೈಕ್ಯಾಟ್ರಿಸ್ಟ್ ಸಂಖ್ಯೆ ಭಾಳ ಕಡಿಮೆ ಇದೆ. ಮಾನಸಿಕ ಆರೋಗ್ಯ ಅನ್ನೋದು ಒಂದು ಆರೋಗ್ಯದ ಅವಿಭಾಜ್ಯ ಅಂಗ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಹಾರ್ಟ್ ಚೆಕಪ್ಪಿಗೆ ಹೋಗ್ತೇವೆ, ಲಂಗ್ ಚೆಕಪ್ಪಿಗೆ ಹೋಗ್ತೇವೆ, ಜನರಲ್ ಚೆಕಪ್ಪಿಗೆ ಹೋಗ್ತೇವೆ, ಆದರೆ ಸೈಕ್ಯಾಟ್ರಿಕ್ ಚೆಕಪ್ಪಿಗೆ ಹೋಗೋ ಜಾಗನೇ ಇಲ್ಲ. ನನ್ನ ಆಸೆ ಇಂಥ ಆಸ್ಪತ್ರೆಗಳು, ಮೆಂಟಲ್ ರೋಗಿಗಳು ಜಾಸ್ತಿ ಆಗಲಿ ಅಂತಲ್ಲ, ಇಂಥ ಆಸ್ಪತ್ರೆಗಳು ರವೀಶ್ ತುಂಗರ್ ಅಂಥವರು ನಮಗೆ ಇನ್ನೂ ತುಂಬ ಜನ ಬೇಕು. ಎಲ್ಲೋ ಒಂದು ಕಡೆ ಬರೀ ಸೈಕ್ಯಾಟ್ರಿಕ್ ಪೇಷಂಟ್ಸನ್ನು ಟ್ರೀಟ್ ಮಾಡೋದು ಮಾತ್ರ ಅಲ್ಲ, ಅವ್ರನ್ನ ರಿಹ್ಯಾಬಿಲಿಟೇಷನ್ ಮಾಡೋದು ಮಾತ್ರ ಅಲ್ಲ. ನನ್ನ ಆಸೆ ಏನಪ್ಪ ಅಂತ ಹೇಳಿದ್ರೆ, ಪ್ರಿವೆಂಟಿವ್ ಸೈಕ್ಯಾಟ್ರಿ ನಮ್ಮ ಸಮಾಜದಲ್ಲಿ ಇನ್ನೂ ಬಳಕೆಗೆ ಬಂದಿಲ್ಲ, ಬರಬೇಕು. ಯಾವನೋ ಒಬ್ಬ ಮನೋರೋಗಕ್ಕೆ ತುತ್ತಾದ ನಂತರ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಎಲ್ಲರೂ ನಾವೆಲ್ಲ ಒಂದು ಸ್ಕ್ರೀನಿಗೆ ಒಳಪಡಬೇಕು. ಯಾವ ಏನು ನೋಡ್ತವೆ, ಕಾರ್ಡಿಯಕ್ ಇವ್ಯಾಲ್ಯೂಯೇಷನ್ ಮಾಡಿದಾಗ ಅಷ್ಟು ಬ್ಲಾಕ್ ಇದೆ, ಇಷ್ಟು ಬ್ಲಾಕ್ ಇದೆ, ಟೆಂಟ್ ಹಾಕ್ಬೇಕು. ಹೀಗೆ ಬಹುಶಃ ಮಾನಸಿಕವಾಗಿ ಈ ಥರ ಪ್ರಿವೆಂಟಿವ್ ಸೈಕ್ಯಾಟ್ರಿಗೆ ಹೋದರೆ ಯಾರಿಗೆ ಮುಂದೆ ಏನಾಗ್ಬೋದು ಅಂತ ಒಂದು ಒಂದು ಮುಂದಿನ ಭವಿಷ್ಯವನ್ನು ಹೇಳೋದು ರವೀಶ್ ತುಂಗರ್ ಅಂಥವ್ರಿಗೆ ಸಾಧ್ಯ ಇದೆ. ಅಂಥ ವ್ಯವಸ್ಥೆ ಬರಬೇಕು. ನಮ್ಮ ಮನಸ್ವಿನಿ ಆಶ್ರಮದಲ್ಲಿ ಅದು ನಿರಂತರವಾಗಿ ನಡೆಯಲಿ. ನಮ್ಮ ಡಾಕ್ಟ್ರು ಹಂದೆಯವರ ಆಶಯ ಏನು ಮೆಂಟಲ್ ಕಾಲೇಜ್ ಅಂತ ಹೇಳಿದ್ದು, ಇದು ಇಂಟರ್ನ್ಯಾಷನಲ್ ಮೆಂಟಲ್ ಇನ್ಸ್ಟಿಟ್ಯೂಟ್ ಆಗಿ ಬೆಳೆಯಲಿ ಅಂತ ಹಾರೈಸಿ, ಡಾಕ್ಟರ್ ರವೀಶ್ ತುಂಗ ಮತ್ತು ಸುಚಿತ್ರಾ ತುಂಗ ದಂಪತಿಗಳಿಗೆ ಭವಿಷ್ಯದಲ್ಲಿ ಸಂಪೂರ್ಣ ಯಶಸ್ಸಾಗಲಿ ಅಂತ ಹಾರೈಸಿ, ನನ್ನನ್ನು ಇವತ್ತು ಕರೆದು, ನಾನೊಬ್ಬ ಮೆಂಟಲ್ ಪೇಷಂಟ್ ಅಲ್ಲ, ನನ್ನಿಂದ ಅವರಿಗೆ ಏನೂ ಲಾಭ ಇಲ್ಲ, ನನ್ನನ್ನು ಕರೆದು ಇವತ್ತು ನನ್ನನ್ನು ಗೌರವ ಅತಿಥಿಯನ್ನಾಗಿ ನನ್ನನ್ನು ಗೌರವಿಸಿದ್ದಕ್ಕೆ ಅವರಿಗೆ ಕೃತಜ್ಞತೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.